ನನ್ನ ಹೆಸರು ಸೈಯದ್ ಸಿಕಂದರ್ ಅಂತ ಹೇಳಿ, ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷರು. ಶಂಸುಲ್ಲಾ, ಜಾಮೆ ಮಸೀದಿ ಚಂದ್ರಾಯಪುರ ಕಾರ್ಯದರ್ಶಿ. ಬೋಲೋ. ನನ್ನ ಹೆಸರು ಅಬ್ದುಲ್ ಮುಜೀಬ್ ಅಂತ ಶಂಕರ್. ದಿನಾಂಕ 22/2025 ಹಾಸನ ಜಿಲ್ಲಾ ವಕ್ಫ್ ಸಲಹಾ ಸಮಿತಿ ಉಪಾಧ್ಯಕ್ಷರಾದ ಶ್ರೀ ಬಿ ಸುಲೇಮಾನ್ ಮತ್ತು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ಅಧ್ಯಕ್ಷರು ಮತ್ತು ವಕ್ಫ್ ಅಧಿಕಾರಿಗಳ ವಿರುದ್ಧ ಮಾಡಿರುವ ಆರೋಪ ಪ್ರತಿಕ್ರಿಯಿಸುತ್ತಿರುವ ಸರ್ 22ನೇ ತಾರೀಕೇನು ನಮ್ಮ ಜಿಲ್ಲಾ ವಕ್ಫ್ ಬೋರ್ಡ್ ಉಪಾಧ್ಯಕ್ಷರು ಸುಲೇಮಾನ್ ಅವರು ಬಂದು ಏನು ಆರೋಪ ಮಾಡಿದ್ರು, ಆ ಆರೋಪಕ್ಕೆ ಇವತ್ತು ಸ್ಪಷ್ಟೀಕರಣ ಕೊಡೋದಕ್ಕೆ ಬಂದಿದ್ದೀನಿ. ಫಸ್ಟ್ ಆಫ್ ಆಲ್, ನಮ್ಮ ಹಾಸನ ಜಿಲ್ಲಾ ವಕ್ಫ್ ಬೋರ್ಡಲ್ಲಿ ಆ ಥರದ್ದು ಯಾವುದೂ ಘಟನೆಗಳು ನಡೆದಿಲ್ಲ. ಇವರು ಯಾವ ದೃಷ್ಟಿಯಿಂದ ಹೇಳಿದಾರೋ ನಮಗಂತೂ ಗೊತ್ತಿಲ್ಲ. ಅದೇ ಬಂದು ಏನು ಆರೋಪ ಮಾಡ್ಯಾರ ಸುಲೇಮಾನ್ ಅವರು, ಈ ಥರ ಜಿಲ್ಲಾ ವಕ್ಫ್ ಅಧಿಕಾರಿಗಳು ಮತ್ತೆ ಅಧ್ಯಕ್ಷರು ಏನೋ ಇದು ಮಾಡ್ತಿದ್ದಾರೆ ಅಂತ ಹೇಳಿ ಏನೋ ಬಂದು ಆರೋಪ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಆ ಥರದ್ದು ಯಾವುದೇ ಘಟನೆಗಳು ನಡೆದಿಲ್ಲ. ಸುಮ್ಮನೆ ಏಕಾಏಕಿ ಬಂದು ಈ ಥರ ಮಾಡಿದ್ದಾರೆ. ಆ ವಕ್ಫ್ ಪ್ರಾಪರ್ಟಿಯಲ್ಲಿ, ಅದು ವಕ್ಫ್ ಪ್ರಾಪರ್ಟಿ ಅಂತ ಹೇಳಿದ್ರೆ ದೇವ್ರ ಮನೆ ಇದ್ದಂಗೆ. ಆ ಪ್ರಾಪರ್ಟಿಗಳಲ್ಲಾಗಲಿ, ಆ ಇದರಲ್ಲಿ ದೇವಸ್ಥಾನಗಳಲ್ಲಾಗಲಿ ₹1 ನಾವು ಏನಾರ ಅದ್ರಲ್ಲಿ ಯೂಸ್ ಮಾಡಿಕೊಂಡ್ರೆ ನಮ್ಮ ಮನೆ ಮುಂದ್ಗಡೆ ಮಣ್ಣು ಸಹ ಇರಲ್ಲ. ಅದಾದ ನಂತರ ಏನಾರ ಆ ಪ್ರಾಪರ್ಟಿಗಳ ಬಗ್ಗೆ, ಆ ಪ್ರಾಪರ್ಟಿ ಮಸೀದಿಗಳಲ್ಲಾಗಲಿ ದರ್ಗಾಗಳಾಗಲಿ, ನಾವು ವಕ್ಫ್ ಬೋರ್ಡಲ್ಲ ನಮ್ದು ಏನು ಕಚೇರಿ ಇದೆ ಅದರಲ್ಲಾಗಲಿ ನಾವೇನಾರ ಅದರಲ್ಲಿ ₹1 ಮಿಸ್ಯೂಸ್ ಮಾಡಿದರೆ ನಾವು ಹುಳ ಬಿದ್ದು ಸಾಯ್ತೀವಿ. ಆ ಥರ ಒಂದು ಪದ್ಧತಿಯಿಂದ, ಆ ಥರ ಒಂದು ಆಲೋಚನೆಯಿಂದ ಮುಂದುವರಿದಿರೋ ನಾವು ನಮ್ಮ ಬಗ್ಗೆ ಈ ಥರ ಬಂದು ಇಲ್ಲಿ ಸ್ವಲ್ಪ ಆರೋಪವನ್ನು ಮಾಡೋದಿದ್ದಾರೆ. ಅದಕ್ಕೋಸ್ಕರ ಸುಲೇಮಾನ್ ಸಾಹೇಬ್ಗೆ ಹೇಳಕ್ ಬಯಸ್ತೀನಿ, ಏನಾರ ನನ್ನ ಬಗ್ಗೆ ₹1 4 ಕಣಿದು ಸಹ ಏನಾರ ಒಂದು ಆರೋಪ ಸಾಬೀತು ಅವ್ರು ಪಡಿಸಿದ್ರೆ ಅವರು ಕೇಳಿದ್ದು ಮಾತಿಗೆ ನಾನು ಗುರಿ ಆಗ್ತೀನಿ ಅಂತ ಹೇಳಿ ತಮ್ಮ ಮುಖಾಂತರ ಹೇಳಕ್ ಬಯಸ್ತೀನಿ. ಆಮೇಲೆ ಏನು ಈ ಜಿಲ್ಲಾ ವಕ್ಫ್ ಅಧಿಕಾರಿಗಳು ಏನು ರೇಷನ್ ಕಾರ್ಡು ಇಟ್ಕೊಂಡು ಈ ಥರ ಏನೋ ಅವ್ರಿಗೆ 1 ಲಕ್ಷ ಚಿಲ್ಲರೆ ಏನೋ ಫೈನ್ ಬಿದ್ದಿದೆ ಅಂತ ಹೇಳಿದ್ದಾರೆ. ಅದು ಅವ್ರ ವೈಯಕ್ತಿಕ ಅಂತ ಹೇಳಿದ್ರೆ ಹೋಗಿ ಅವರು ಇದು ಮಾಡಿದ್ದಾರೆ, ಫೈನ್ ಹಾಕಿದ್ದಾರೆ, ಅರ್ಜಿ ಕೊಟ್ಟಿದ್ದಾರೆ ಸಂಬಂಧಪಟ್ಟ ಇಲಾಖೆಯಲ್ಲಿ. ಅದ್ರ ಬಗ್ಗೆ 1 ಲಕ್ಷ ಫೈನ್ ಹಾಕಿದ್ದಾರೆ. ಅದು ಇಲ್ಲಿ ಚರ್ಚೆ ಮಾಡೋ ವಿಷಯ ಇರಲಿಲ್ಲ. ಬಟ್ ಅವ್ರು ವೈಯಕ್ತಿಕ ಯಾವ ಥರ ಮಾಡ್ಕೊಂಡಿದಾರೋ ಅದು ನಮಗೆ ಗೊತ್ತಿಲ್ಲ. ಬಟ್ ನಾನಂತೂ ಹೇಳೋದಿಷ್ಟೇ, ಏನಾರ ₹1 ಆಗಲಿ 4 ಕಣಿ ಆಗಲಿ ಏನಾರ ಮಿಸ್ಯೂಸ್ ಆಗಿದೆ ಅಂತ ಹೇಳಿ ಸುಲೇಮಾನ್ ಸಾಹೇಬ್ರಾಗ್ಲಿ ಯಾರೇ ಎನಿ ಒನ್ ಪರ್ಸನ್ ಆಗಲಿ, ಈ ಜಿಲ್ಲಾ ವಕ್ಫ್ ಬೋರ್ಡ್ ಹಾಸನ ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷ ಏನಾರ 4 ಕಣಿದು ಮಿಸ್ಯೂಸ್ ಮಾಡಿದಾನಂತ ಹೇಳಿದ್ರೆ ನಮ್ಮ ಮನೆ ಮುಂದೆ ನನಗೆ ಹುಳ ಬಿದ್ದು ಸಾಯ್ತೀನಿ ನಾನು. ಆ ಥರ ಒಂದು ಆಲೋಚನೆಯಿಂದ ಬದುಕ್ತಿರೋ ನಾನು. ದಯವಿಟ್ಟು ಈ ಥರ ಆರೋಪ ಮಾಡೋಕ್ಕಿಂತ ಮುಂಚೆ ಏನಾರ ತಮ್ಮ ಹತ್ರ ಏನಾರ ದಾಖಲೆಗಳಿದ್ರೆ ದಾಖಲೆ ಸಮೇತ ಬಂದು ನೀವು ಬಿಡುಗಡೆ ಮಾಡಿ ನನ್ನ ಬಗ್ಗೆ ಆರೋಪ ಮಾಡಿ. ಸುಮ್ಮನೆ ಯಾರೋ ಹೇಳಿದ್ರು, ಯಾರೋ ಹೇಳ್ಕೊಟ್ರು, ಯಾರೋ ಮಾಡಿದ್ರು ಅಂತ ಹೇಳಿ ಸುಮ್ಮನೆ ನಿಮ್ಗೆ ಏಜ್ ಬೇರೆ ಜಾಸ್ತಿ ಆಗಿ ಸುಮ್ಮನೆ ನೀವು ಬಂದು ಈ ಥರ ಆರೋಪ ಮಾಡೋದು ಒಬ್ರ ಮೇಲೆ ಒಳ್ಳೇದಲ್ಲ ಅಂತ ಹೇಳಿ ನಾನು ನಿಮ್ಮ ಮುಖಾಂತರ ಒಂದು ಸ್ಪಷ್ಟೀಕರಣ ಕೊಡೋಕೆ ಬಂದಿದ್ದೀನಿ. ಸರಿನಾ? ಹಾ, ಅವ್ರ ಮೇಲೆ ನಾನ್ ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷ, ಅವರು ವಕ್ಫ್ ಆಫೀಸರ್, ವಕ್ಫ್ ಅಧಿಕಾರಿ. ಹಾ, ಹೌದು. ಆಮೇಲೆ ಈ ಫೀಸರ್ ಅಂತ ಹೇಳಿ ಏನು ಇದ್ರಲ್ಲಿ ನಾವು ಲೋಪ ಮಾಡಕ್ ಆಗದೇ ಇಲ್ಲ. ಹೆಂಗಂತ ಹೇಳಿದ್ರೆ, ವಕ್ಫ್ ಅಧಿಕಾರಿಗಳು ಏನ್ ಮಾಡ್ಯಾರ, ಸರಿನಾ ಅನ್ನೋರು ಆಲ್ರೆಡಿ ಹೆಡ್ ಕ್ವಾರ್ಟರ್ ಇಂದ ಈ ತರ ಡೆತ್ ಫೀಸರ್ ಕೊಡ್ತಿದೀವಿ, ವಿತರಿಸ್ತೀವಿ ಅಂತ ಹೇಳಿ ಅವ್ರಿಗೆ ಕರೆ ಬಂದಿತ್ತು. ಆ ಮುಖಾಂತರ ತಾಲೂಕ್ ವೈಸು ಯಾವ ತಾಲೂಕಿಗೆ ಬೇಕು ಅಂತ ಹೇಳಿ ಏನೇನು ನಮಗೆ ಅರ್ಜಿಗಳು ಬಂದಿತ್ತು, ಆ ಅರ್ಜಿಗಳ ಮುಖಾಂತರ ಇಲ್ಲಿಂದ ಕಳಿಸ್ಕೊಟ್ಟಿದ್ದಾರೆ. ಹೆಡ್ ಆಫೀಸ್ ಇಂದಾನೆ ನಮೋದೇ ಹೆಸರು ಸಮೇತ ನಾಮಿಕ್ಲೇಚರ್ ಸಮೇತ ಬಂದಿದೆ. ಇಂಥ ತಾಲೂಕಿಗೆ ಇಂಥ ಮಸೀದಿ ಕೊಡಬೇಕು ಅಂತ ಹೇಳಿ ಅಲ್ಲಿಂದಾನೇ ಮೆನ್ಷನ್ ಆಗಿ ಬಂದಿದೆ. ಅಲ್ಲಿಂದ ಮೆನ್ಷನ್ ಆಗಿ ಬಂದಿರೋದ್ರಿಂದ ನಾನು ಪ್ರೆಸೆಂಟ್ ಅರಸೀಕೆರೆ ಇರೋದ್ರಿಂದ ನಾನು ಒಂದು ಫೀಸರು ಅರಸೀಕೆರೆ ತಗೊಂಡೋಗಕ್ಕಾಗಲ್ಲ. ಅಲ್ಲಿಂದ
ಅರಸೀಕೆರೆಗಂತ ಬಂದಿದ್ರೆ ಮಾತ್ರ ನಾನು ತಗೊಂಡೋಗ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಾನು ಯಾವ್ದೇ ಕಾರಣಕ್ಕೆ ಅರಸೀಕೆರೆಗೂ ತಗೊಂಡೋಗಕ್ಕಾಗಲ್ಲ. ಹಂಗಾಗಿ ಅಲ್ಲಿಂದ ಯಾರಿಗಂತ ಹೇಳಿ ನಾಮಿಕ್ಲೇಚರ್ ಯಾರ ಹೆಸರಿಗೆ ಬಂದಿತ್ತು ಅವ್ರ ಹೆಸರಿಗೆ ಫೀಸರ್ ಕೊಟ್ಟು ಕಳ್ಸಿದೀವಿ. ಅದ್ರಲ್ಲಿ ಏನು ಲೋಪ ಆಗಿಲ್ಲ. ಹೆಡ್ ಆಫೀಸ್ ಇಂದ ಯಾರಿಗೆ ಯಾವ ಮಸೀದಿಗೆ ಯಾವ ಊರಿಗೆ ಕೊಡ್ಬೇಕು ಅಂತ ಹೇಳಿ ಬಂದಿತ್ತು ಆ ಮಸೀದಿಗೆ ಆ ತಾಲೂಕುಗಳಿಗೆ ಕೊಟ್ಟು ಕಳ್ಸಿದೀವಿ. ಎಲ್ಲೆಲ್ಲಿ ಶಾಂಕ್ಷನ್ ಆಗಿತ್ತು ಅಂತ ಹೇಳಿದ್ರೆ ಒಡೆಯಸಿಪುರ, ಅರೇಹಳ್ಳಿ, ಸಕಲೇಶ್ಪುರ, ಚನ್ನಪಟ್ಟಣ, ಆಲೂರು, ಹಾಸನ ನಗರ, ಅರಸೀಕೆರೆ, ಬಾಣವರೆಗೂ ಹೋಗಿದೆ ಒಂದು ಫೀಸರ್. ಇದು ಏನಾಗಿದೆ ಅಂತ ಹೇಳಿದ್ರೆ ಹೆಡ್ ಆಫೀಸ್ ಇಂದ, ನಮ್ಮ ಬೆಂಗಳೂರು ಹೆಡ್ ಆಫೀಸ್ ಇಂದ ಏನ್ ಸರ್ಕಾರ ಕೊಡುತ್ತೆ ಆ ಸರ್ಕಾರ ಇಲ್ಲಿ ಡೆತ್ ಫೀಸರ್ಗಳು ಕೊಡ್ತೀರ ಅಂತ ಹೇಳಿದ್ರೆ ಸರ್ಕಾರದಿಂದಾನೇ ಅಲ್ಲಿಂದಾನೇ ಸಿಒ ಅವರು ಅಲ್ಲೇ ಮೆನ್ಷನ್ ಮಾಡಿ ಕಳಿಸ್ತಾರೆ. ಅರಸೀಕೆರೆಯಲ್ಲಿ ಬಾಣವರಿಕೆ ಅಂತ ಹೇಳಿ ಫೀಸರ್ ಕಳಿಸಿದಾಗ ಆ ಅರಸೀಕೆರೆ ತಾಲೂಕು ಬಾಣವರಿಕೆ ನಾವು ಕೊಡ್ಬೇಕು ಹೊರತು ಅರಸೀಕೆರೆ ಟೌನ್ ಲಿಮಿಟ್ ಅಲ್ಲಿ ನಾನು ಇಕ್ಕಾಗಲ್ಲ. ಅದು ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಬಂದ್ಬಿಟ್ಟು ಗೊತ್ತಿಲ್ದಲ್ಲ ಏನೇನೋ ಸುಮ್ನೆ ಯಾರ ಬಗ್ಗೆನೋ ಒಂದು ಊಹೆ ಮಾಡ್ಬಿಟ್ಟು ಹೋಗ್ಬಿಟ್ರೆ ಸುಮ್ನೆ ಜನರಿಗೆ ಮಿಸ್ಯೂಸ್ ಮಾಡೋಕ್ಕಾಗತ್ತೆ ಅಂತ ಹೇಳಿ ತಮ್ಮ ಮುಖಾಂತರ ಹೇಳಕ್ ಬಯಸ್ತೀನಿ ನಾನು. ಮತ್ತೆ 7 ಮಸೀದಿಗಳಿದಾವೆ, ಆಲೂರಲ್ಲಿ 9 ಮಸೀದಿ ಇದಾವೆ, ಬೇಲೂರಲ್ಲಿ 31 ಮಸೀದಿಗಳು ಇದಾವೆ, ಹಾಸನದಲ್ಲಿ 19 ಮಸೀದಿಗಳು ಇದಾವೆ. 19 ಟೋಟಲ್ ನಮ್ಮ ಡಿಸ್ಟಿಕ್ ಅಲ್ಲಿ 168 ಮಸೀದಿಗಳಿದಾವೆ. ಹೇಳಕ್ ಬಯಸಿ ದಯವಿಟ್ಟು ಆತರ ಆರೋಪ ಮಾಡೋಕ್ಕಿಂತ ಮುಂಚೆ ಏನಾರ ದಾಖಲೆಗಳನ್ನು ಇಟ್ಕೊಂಡು ಆರೋಪ ಮಾಡಿ ಅಂತ ಹೇಳಿ ಅವ್ರಿಗೆ ಹೇಳ್ತಾ ನಿಮ್ ಮುಖಾಂತರ ಯಾವುದೇ ತನಿಖೆ ಮಾಡಿದ್ರು ನಾನು ಸಿದ್ಧ ಆಗ್ತೀನಿ ಸರ್. ದಯವಿಟ್ಟು ಆತರ ಆರೋಪ ಮಾಡೋಕ್ಕಿಂತ ಮುಂಚೆ 100 ಸತಿ ಯೋಚನೆ ಮಾಡಿ. ಆತರ ಏನಾದ್ರು ನಿಮ್ಮ ಹತ್ರ ದಾಖಲೆಗಳಿದ್ರೆ ದಾಖಲೆಗಳ ಸಮೇತ ನೀವು ಇಲ್ಲಿಗಾರ ತಗೋಬರ್ರಿ, ಎಲ್ಲಿಗಾರ ತಗೋಬರ್ರಿ, ನಾನು ನೀವು ಏನು ಶಿಕ್ಷೆ ಕೊಡ್ತೀರಾ ಅದಕ್ಕೆ ನಾನು ಗುರಿ ಆಗ್ತೀನಿ ಅಂತ ಹೇಳಿ ನಮ್ಮ ಮುಖಾಂತರ ನಾನು ಹೇಳಕ್ ಬಯಸ್ತೇನೆ. ಇಲ್ಲ ಸರ್, ನಾನು ನಿಮಗೆ ತೋರಿಸಿದೆ ಆಲ್ರೆಡಿ. ಸಮಿತಿಗಳು ಬಂದಾಗ ತೋರಿಸ್ಬೇಕಂತ ಹೇಳಿ ಅವರು ಎಲೆಕ್ಷನ್ ನಡೀತಾ ಇತ್ತು. ಹಂಗಾಗಿ ಯಾರಿಗೂ ಸಹ ಬಹಿರಂಗವಾಗಿ ಕರ್ದಿ ಕೊಡಕ್ಕೆ ಇರ್ಲಿಲ್ಲ. ಹಂಗಾಗಿ ನಾವು ನಾಳೆ ದಿವಸ ಯಾರು ಒಬ್ರು ಸತ್ತು ಹೋಗ್ಬಿಟ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಅದು ಏನಾರ ಇಕ್ಕಕ್ಕೆ ಒಂದು ಬಾಡಿ ಇಕ್ಕಕ್ಕೆ ಒಂದು ನಮ್ಮ ಕಡೆಯಿಂದ ಡಿಲೇ ಆಗುತ್ತೆ ಅಂತ ಹೇಳಿ ಆ ತರ ಆಲೋಚನೆ ಮಾಡ್ಕೊಳ್ಳಿ ನಾವೇನ್ ಮಾಡಿದ್ವಿ, ಬಹಿರಂಗವಾಗಿ ಚರ್ಚೆ ಮಾಡ್ಕೊಟ್ಟಿಲ್ಲ, ಅವ್ರವ್ರಿಗೆ ಕೊಟ್ಟು ಕಳಿಸ್ಬಿಟ್ಟಿದೀವಿ. ಅದ್ರಲ್ಲಿ ತಪ್ಪಾಗಿದೆ ಅಂತ ಹೇಳಿ ಏನಿಲ್ಲ. ಅಧ್ಯಕ್ಷರದು ಆಮೇಲೆ ಸಭೆ ಮಾಡ್ಕೊಡಂಗಿರ್ಲಿಲ್ವಲ್ಲ, ಬಹಿರಂಗ ಸಭೆ ಮಾಡ್ಕೊಡ್ತಿದ್ರೆ ನಾವು ನಮ್ಗೆ ಕಾನೂನು ರೀತಿಯಲ್ಲಿ ಒಳಗ ಹಾಕ್ಬಿಡ್ತಿದ್ವು. ಹಂಗಾಗಿ ನಾವೇನ್ ಮಾಡಿದೀವಿ ಅದು ಕೊಟ್ಟು ಕಳ್ಸಿದೀವಿ. ಸುಮ್ನೆ ಮಾತಾಡಿದಾರೆ, ಅದಕ್ಕೆಲ್ಲ ದಯವಿಟ್ಟು ಯಾವ್ದು ಜನ ಇದ್ ಮಾಡಕ್ ಹೋಗ್ಬೇಡು ಅಂತ ಹೇಳಿ ನಮ್ಮ ಮುಖಾಂತರ ಖಂಡಿತ ಸರ್ ಏನ್ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿ ಅವರು ಹೇಳ್ತಾರೆ, ಆ ತನಿಖೆಗೆ ನಾವು ಸಿದ್ಧವಾಗಿದ್ದೀವಿ. ದಯವಿಟ್ಟು ನಾನು ನಿಮ್ಮ ಮುಖಾಂತರ ಹೇಳೋದೇನು ಅಂತ ಹೇಳಿದ್ರೆ ಅವ್ರು ಏನೇ ಆರೋಪ ಮಾಡ್ಲಿ ಡಾಕ್ಯುಮೆಂಟ್ ಇವುಗಳು ಇಟ್ಕೊಂಡು ಆರೋಪ ಮಾಡ್ಲಿ. ದಯವಿಟ್ಟು ಸುಮ್ನೆ ಗಾಳಿಯಲ್ಲಿ ಗುಂಡಾರಿಸಿ ಹೋಗೋದಲ್ಲ. ನಾವು ಆರೋಪ ಮಾಡ್ಬೇಕಂತ ಹೇಳಿದ್ರೆ ಬೇಕಾದಷ್ಟು ಆರೋಪ ಮಾಡ್ಬೋದು. ಸುಮ್ನೆ ಆರೋಪ ಮಾಡಬೇಡಿ ದಯವಿಟ್ಟು. ಏನಾರ ಆತರ ಆರೋಪ ಮಾಡೋದಿದ್ರೆ ಡಾಕ್ಯುಮೆಂಟ್ ಸಮೇತ ಬರ್ರಿ, ಆತರ ನಾನು ಮಾಡಿದೀನಿ ಅಂತ ಹೇಳಿ ತೋರಿಸಿ. ನೀವು ಯಾವ ಶಿಕ್ಷೆ ಕೊಡ್ತೀರಾ ಆ ಶಿಕ್ಷೆ ಗುರಿ ಆಗ್ತೀವಿ. ನಮ್ಮಲ್ಲಿ ಒಂದಿದೆ ಸರ್, ನಾವು 1 ರೂಪಾಯಿನೂ ಅದ್ರ ಮಿಸ್ಯೂಸ್ ಮಾಡಿದ್ರೆ ಸರ್, ವಕ್ಫ್ ಪ್ರಾಪರ್ಟಿದಾಗ್ಲಿ, ಮಸೀದಿಗಳದಾಗ್ಲಿ, ದರ್ಗದಾಗ್ಲಿ ಯಾವ್ದೇ ರೀತಿಯಲ್ಲಿ 1 ರೂಪಾಯಿ ನಾವು ಮಿಸ್ಯೂಸ್ ಮಾಡಿದ್ರೆ ಸರ್, ಅರ್ಧ ಟೀ ನಾನು ಕುಡ್ದೀನಿ ಅಂತ ಹೇಳಿದ್ರೆ ವಕ್ಫ್ ಪ್ರಾಪರ್ಟಿಯಲ್ಲಿ ಏನ್ ಹೇಳಿ ನಾನು ಅವತ್ತೇ ನೀವೇ ಶಿಕ್ಷೆ ಕೊಡ್ತೀರಾ ಅದಕ್ಕೆ ನಾನು ಗುರಿ ಆಗ್ತೀನಿ. ಗುಣ ಬಿಸಾಯ್ತೀವಿ ಸರ್, 1 ರೂಪಾಯಿ ಯೂಸ್ ಮಾಡ್ಕೊಟ್ರು ಆ ತರ ಪಾರದರ್ಶಕವಾಗಿ ನಡೀತೀನಿ ನಾನು. ನನ್ನ ಮೇಲೆ ಈ ತರ ಆರೋಪ ಮಾಡೋಕ್ಕಿಂತ ಮುಂಚೆ ನೀವು 100 ರೂಪಾಯಿ ಯೋಚನೆ ಮಾಡ್ಬೇಕಿತ್ತು ಅಂತ ಹೇಳಿ ನಿಮ್ ಮುಖಾಂತರ ಹೇಳ್ತೀನಿ ಸರ್.